ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ವಸಂತ ಕಾಲದ ಆಗಮನದಿಂದ ಪ್ರಕೃತಿಯಲ್ಲಿ ಉಂಟಾಗುವ ಬದಲಾವಣೆಗಳೊಂದಿಗೆ ಪ್ರತಿ ಹೊಸ ವರ್ಷವೂ ಮನುಷ್ಯ ಜೀವನದಲ್ಲಿ ಹೊಸ ಆಸೆ, ಹೊಸ ಹರುಷ ಮತ್ತು ಹೊಸ ಚೈತನ್ಯವನ್ನು ಹೊತ್ತು ತರುತ್ತದೆ. ಕಹಿ ಸಿಹಿಯ ಮಿಶ್ರಣವಾದ ಬೇವು ಬೆಲ್ಲದಂತೆ ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶ ಈ ಯುಗಾದಿಯ ಆಚರಣೆಯಲ್ಲಿದೆ. ಈ ಒಂದು ಹೊಸ ವರ್ಷವನ್ನು ನಾವು ಬಸವಣ್ಣನವರ ಸಪ್ತಶೀಲೆಗಳ ಸಂದೇಶದೊಂದಿಗೆ ಪ್ರಾರಂಭಿಸೋಣ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ ಒಲಿಸುವ ಪರಿ. ಈ ಒಂದು ವಚನದಲ್ಲಿ ಮಾನವನ ಅಂತರಂಗ ಮತ್ತು ಬಹಿರಂಗದ ಶುದ್ಧತೆಯನ್ನು ಪ್ರತಿಪಾದಿಸುವ 7 ಮುಖ್ಯ ನೈತಿಕಗಳ ತತ್ವಗಳನ್ನು, ಸಪ್ತಶೀಲೆಗಳನ್ನು ಒಳಗೊಂಡು ಜೀವನದ ಮಾರ್ಗದರ್ಶಕವಾಗಿದೆ. ಇದು ಕಳ್ಳತನ, ಹಿಂಸೆ, ಸುಳ್ಳು, ಕೋಪ, ಇತರರನ್ನು ದ್ವೇಷಿಸುವುದು, ಹಳೆಯುವುದು ಮತ್ತು ಆತ್ಮ ಪ್ರಶಂಸೆಯನ್ನು ತ್ಯಜಿಸಿ ಸತ್ಯ ದಯೆಯ ಮಾರ್ಗದಲ್ಲಿ ನಡೆದರೆ ಮಾತ್ರ ದೇವರೆದುರು ಶುದ್ಧರಾಗಬಹುದು ಎಂಬ ಸಂದೇಶವನ್ನು ಒಳಗೊಂಡಿದೆ. ಅನ್ಯರ ವಸ್ತು ಅಥವಾ ಸಂಪತ್ತನ್ನು ಕದಿಯಬೇಡ, ಯಾವುದೇ ಜೀವಿಗಳನ್ನು ಹಿಂಸಿಸಬೇಡ, ಸುಳ್ಳು ಹೇಳಿ ಮೋಸ ಮಾಡಬೇಡ, ಸತ್ಯವನ್ನೇ ನುಡಿಯಿರಿ, ಕೋಪ ಅಥವಾ ಸಿಟ್ಟು ಮಾಡಿಕೊಳ್ಳಬೇಡ, ಇತರರನ್ನು ನೋಡಿ ಅಸಹ್ಯ ಪಡುವುದು, ಕೀಳಾಗಿ ನೋಡುವುದನ್ನು ಬಿಡಿ, ಸ್ವಯಂ ಹೊಗಳಿಕೆ ಬೇಡ, ಅಹಂಕಾರವನ್ನು ತ್ಯಜಿಸಿ, ಎದುರಿಗಿರುವವರನ್ನು ನಿಂದಿಸಬೇಡಿ ಮತ್ತು ಹಳೆಯಬೇಡಿ ಎಂಬ ಮುಖ್ಯ ಸಂದೇಶವನ್ನು ಒಳಗೊಂಡಿದೆ. ಈ 7 ನಡವಳಿಕೆಗಳು ಮನಸ್ಸಿನ ಶುದ್ಧತೆ ಅಂದರೆ ಅಂತರಂಗದ ಶುದ್ಧತೆ ಮತ್ತು ಕ್ರಿಯೆಯ ಶುದ್ಧತೆ ಅಂದರೆ ಬಹಿರಂಗಕ್ಕೆ ಮೂಲ. ಅಂತರಂಗ ಬಹಿರಂಗ ಶುದ್ಧವಾಗಿದ್ದರೆ ಅಂತಹ ಸದ್ಗುಣಶೀಲ ವ್ಯಕ್ತಿಗಳ ಮೇಲೆ ಕೂಡಲ ಸಂಗಮ ದೇವನು ಪ್ರಸನ್ನನನ್ನಾಗುತ್ತಾನೆ. ಇದು ಕೇವಲ ಧಾರ್ಮಿಕ ನಿಯಮವಲ್ಲ, ಸಮಾಜದಲ್ಲಿ ಶಾಂತಿ ಮತ್ತು ಪ್ರೀತಿಯಿಂದ ಬದುಕಲು ಬೇಕಾದ ಮೂಲಭೂತ ಮೌಲ್ಯವಾಗಿದೆ. ಈ ಒಂದು ಮೌಲ್ಯಗಳೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭಿಸಿ, ಹೊಸ ಹರ್ಷದೊಂದಿಗೆ ಹೊಸ ವರ್ಷವನ್ನು ಕೊನೆಯವರೆಗೂ ಸವೀರಿ ಅಂತ ಹೇಳುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.